ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ ಜೊತೆ ಯಾರು ಇರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನಾನಂತೂ ನಿಮ್ ಪರವಾಗಿ ಇರ್ತೀನಿ. ನನ್ನ ನಂಬಿ ಬಂದಿರೋ ಈ ಕೈನ ನಾನು ಯಾವತ್ತೂ ಬಿಡಲ್ಲ. ನರಸಿಂಹ ಅವ್ರು ಏನ್ ಮಾಡ್ತಾ ಇದ್ದೀರಾ? ಮನೆಯವ್ರು ಯಾರಾದ್ರೂ ನೋಡಿದ್ರೆ ನಿಮ್ ಬಗ್ಗೆ ಏನ್ ಅನ್ಕೊಳಲ್ಲ. ಬಿಡಿ ಬಿಡಿ, ಕೊಡಿ ಇಲ್ಲಿ ನೋಡಿ. ಅಂತದ್ ಏನಾಯ್ತು? ಹೋಯ್ತು, ನನ್ನ ಪ್ರೀತಿ ಎಲ್ಲ ಮಣ್ಣು ಪಾಲಾಗೋಯ್ತು ಬಾಬಾ. ಸಮಾಧಾನ ಮಾಡ್ಕೊಳ್ಳಿ. ನಿಮ್ ಬಗ್ಗೆ ಕೇಳೋಣ ಅಂದ್ರೆ ದೀಪ ಅವ್ರು ಸಿಗ್ಲಿಲ್ಲ, ಅದಕ್ಕೆ ನಿಮ್ಮ ಹತ್ರನೇ ಬಂದ್ವಿ. ಅಳೋ ಅಂತದ್ದು ಏನಾಯ್ತು? ಏನಾಯ್ತು? ಒಂದ್ಸಲ ಒಂದು ಹುಡುಗಿನ ಪ್ರೀತಿ ಮಾಡಿ ಜೀವನದಲ್ಲಿ ಒಳ್ಳೆ ಪಾಠ ಕಲ್ತಿದ್ದೆ. ಆದ್ರೆ ಮತ್ತೆ ಇನ್ನೊಂದ್ಸಲ ಒಂದು ಹುಡುಗಿನ ಪ್ರೀತಿ ಮಾಡಿ ಮತ್ತೆ ಮೋಸ ಆಗ್ಬಿಟ್ಟೆ ಬಾಬಾ. ಈ ಹುಡುಗಿರೇ ಈಗ ಅಥವಾ ಪ್ರೀತಿನೇ ಈಗ, ಯಾರು ನಂಬೇಕು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಎಲ್ಲ ಹುಡುಗಿರು ಒಂದೇ ತರ ಇರಲ್ಲ ನರಸಿಂಹ ಅವರೇ. ಈ ಮಾತು ಹೇಳ್ತೀರಲ್ಲ ಮಿಸ್ಟ್ರೆ, ಅದ ಸ್ವಲ್ಪ ದಿನ ಇದ್ದಿದ್ದೆ ನಿಮ್ಮ ಹುಡುಗಿ ಮೇಲೆ ನಿಮ್ಗೆ ಪ್ರೀತಿ ಇಲ್ದಿದ್ದಾಗ ಆಗ ನೀವು ಅವ್ರನ್ನ ಬೈತಿದ್ರಲ್ವಾ? ಎಲ್ಲೋ ಏನೋ ಮಾಡ್ಕೊಂಡು ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರ್ತೀವಿ. ಮಲಗಿರೋ ಮಗುನ ಬಡ್ತೆಪ್ಸೋ ಥರ ಈ ಹುಡುಗಿರು ಮಿಸ್ ಕಾಲ್ ಕೊಟ್ಟು ಸಾರಿ ಬೈ ಮಿಸ್ಟೇಕು ಅಂತ ಡವ್ ಮಾಡ್ತಾರೆ. ಮೆಸೇಜ್ ಮಾಡಿ ಸಂಬಂಧ ಇರೋ ಪ್ರಶ್ನೆಗಳಿಗೆ ಸಜೆಷನ್ ಕೇಳ್ತಾರೆ. ಅಲ್ಲಿಂದ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಹೊಸ ಜೀವನ ಶುರು ಮಾಡ್ತೀವಿ. ಚಾಟಿಂಗು ಮೀಟಿಂಗು ಅಂತ ಶುರುವಾಗೋ ಈ ಪ್ರೀತಿ ಕೊನೆಗೆ ಅವ್ರಿಗೆ ಬಿಟ್ಟಿರೋಕ್ಕಾಗದೇ ಇರೋಷ್ಟು ಡೀಪ್ ಆಗಿ ಹೋಗುತ್ತೆ. ಆಮೇಲೆ ಗೊತ್ತಾಗೋದು ಅದೆಲ್ಲ ಫೇಕ್ ಪ್ರೀತಿ ಅಂತ. ಆಗ ಈ ಗಂಡ್ಮಕ್ಳು ಪಾಪಿ ಜೀವನ ಸಾರ್ಥಕ ಆಗುತ್ತೆ. ನನ್ನ ಪ್ರೀತಿಲೂ ಆಗಿದೆ ಬಾವ. ನಾನು ಇಷ್ಟಪಟ್ಟು ಪ್ರೀತಿ ಮಾಡಿದ ಹುಡುಗಿ ನನಗೆ ಮೋಸ ಮಾಡ್ಬಿಟ್ಲು. ಕುಡಿ ಕುಡಿ. ನರಸಿಂಹ ಅವರೇ, ನೀವು ಈ ತರ ಕುಡಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಕು ಹೇಳಿ? ಕೈ ಕೋಟಿ ಹುಡುಗಿನ ನೆನ್ಸ್ಕೊಂಡು ಜೀವನ ಹಾಳು ಮಾಡ್ಕೊಳ್ಳೋದಲ್ದೆ ಈ ತರ ಆರೋಗ್ಯನೂ ಹಾಳು ಮಾಡ್ಕೋಬೇಕಾ? ಇನ್ನೇನ್ ಮಾಡ್ಲಿ ಬಾಬಾ? ಆಗಿರೋ ನೋವಿಗೆ ಔಷಧಿ ಹೆಚ್ಚಿ ವಾಸಿ ಮಾಡ್ತಾರೆ, ಜ್ವರ ಬಂದ್ರೆ ಇಂಜೆಕ್ಷನ್ ಕೊಡ್ತಾರೆ. ಆದ್ರೆ ನನ್ನಂತ ಹುಡುಗರಿಗೆ ಪ್ರೀತಿಲಿ ಮೋಸ ಹೋದ್ರೆ ಇರೋ ಆಯ್ಕೆ ಇದು ಒಂದೇ. ಎಣ್ಣೆ ಪಾಪ ಎಷ್ಟು ಕುಡಿದ್ರು ಬೇಜಾರು ಮಾಡ್ಕೊಳ್ಳಲ್ಲ, ಅದ್ರ ಪಾಡಗದಿರುತ್ತೆ. ಈ ಹುಡುಗಿರು ಈ ಎಣ್ಣೆ ಥರನೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಭಾವ, ನಿಮ್ಮ ಫೋನ್ಸ್ ಕೊಡ್ತೀರಾ? ಯಾರಿಗೆ ಫೋನ್ ಮಾಡ್ಬೇಕಲ್ಲಿ? ನಾನೇ ಮಾಡ್ಕೊಡ್ತೀನಿ. ಯಾರಿಗೂ ಫೋನ್ ಇಲ್ಲ ಭಾವ, ಸಾಂಗ್ ಹಾಕ್ಬೇಕು. ಕೊಡಿ ಭಾವ.
ಹೋಗಿದ ಕೆಲಸ ಆಯ್ತಾ? ಹುಡುಗಿ ನೋಡಕ್ಕೆ ಹೇಗಿದ್ದಾಳೆ? ನರಸಿಂಹನಿಗೆ ಜೋಡಿ ಆದರೆ ಸಾಕು. ನೀನು ಹೇಳ್ದಂಗೆ ನಿಮ್ಮ ಅಪ್ಪನ ಹತ್ರ ಮಾತಾಡಿ ಮದುವೆಗೆ ಹೇಗೋ ಒಪ್ಪಿಸ್ಬಿಡ್ತೀನಿ. ಹೇಗೋ ಹಳೆಯದ್ರ ಮನೆಯಲ್ಲಿದ್ದಾರೆ, ಕೆಲಸನೂ ಸರಿ ಸಾಗ್ಬಿಡುತ್ತೆ. ಏನಂತೀಯ? ಬರೋ ಸೊಸೆ ಬಗ್ಗೆ, ಮದುವೆ ಆಗ್ಬೇಕಾಗಿರೋ ಮಗನ ಬಗ್ಗೆ ಎಷ್ಟು ಆಸೆ ಇಟ್ಕೊಂಡಿದ್ದಾಳೆ ಪಾಪ. ಆದ್ರೆ ನಿನ್ ಕನ್ಸು ನನ್ಸಾಗಲ್ಲ ಅಂತ ಯಾವ ಬಾಯಿಂದ ಹೇಳಮ್ಮ? ದೀಪು, ನಾನು ಮಾತಾಡ್ತೇನೆ ಇದ್ದೀನಿ. ಏನಾಯ್ತಮ್ಮ? ಅಮ್ಮ, ನಿನ್ನ ಆಸೆ ಈಡೇರಲ್ಲ. ಯಾಕೆ ಅಲ್ವೇ? ಆ ಹುಡುಗಿ ನರಸಿಂಹನ ಮದುವೆ ಆಗೋಕೆ ಒಪ್ಲಿಲ್ವೋ, ಅಥವಾ ಅವಳಿಗೂ ಅವನಿಗೂ ಏನಾದ್ರು ಸಮಸ್ಯೆನಾ? ಅಲ್ಲ, ಅವಳು ಯಾರು ಏನು ನೀನು ಹುಡ್ಕೊಂಡು ಹೋಗಿದ್ಯಲ್ಲ, ಸಿಕ್ಕದ್ಲಾ? ಇಲ್ಲಮ್ಮ, ಅಣ್ಣ ಯಾವ ಹುಡುಗಿನೂ ಪ್ರೀತಿಸ್ತಿಲ್ಲ. ಮತ್ತೆ ಅವ್ನು ಮಾತಾಡ್ತಾ ಇರೋ ಹುಡುಗಿ ಫೋನ್ ನಂಬರು ನಿನ್ನ ಹತ್ರ ಇದೆ ಅಂತ ಹೇಳ್ದೆ? ಹೋ, ಅದು ಹುಡುಗಿದೆ, ಆದ್ರೆ ಅದು ಅಣ್ಣನ ಫ್ರೆಂಡ್ ಪ್ರೀತಿ ಮಾಡ್ತಿರೋ ಹುಡುಗಿದು. ಅವರಿಬ್ರು ಮಧ್ಯೆ ಏನೋ ಸಮಸ್ಯೆ ಆಗಿತ್ತು ಅಂತ ಇಬ್ರು ಅಣ್ಣನ ಫ್ರೆಂಡು ಆ ಹುಡುಗಿ ಅಣ್ಣಂಗೆ ಫೋನ್ ಮಾಡ್ತಿದ್ರಂತೆ. ಅದನ್ನ ನಾವು ತಪ್ಪು ತಿಳ್ಕೊಂಡಿದ್ದೀವಿ. ಅದಕ್ಕ ಅವನ ಫೋನಲ್ಲಿ ಪ್ರೀತಿ ಗೀತಿ ಅಂತ ಮಾತಾಡ್ತಾ ಇದ್ದಿದ್ದು? ಹೋಗ್ಲಿ ಬಿಡು. ಅವನ ಫೋನಲ್ಲಿ ಮಾತಾಡ್ತಿದ್ದಾಗ ಯಾರನ್ನೋ ಇಷ್ಟಪಟ್ಟಿದ್ದಾನೆ ಅಂತ ಆತಂಕ ಪಡ್ತಿದ್ದೆ. ಆಮೇಲೆ ನೀನು ಅಳಿಯಂದ್ರು ಧೈರ್ಯ ಹೇಳಿ ಯಾಕೆ ಹುಡುಗಿ ಜೊತೆ ಮದುವೆ ಮಾಡಿಸ್ಬಾರ್ದು ಅಂತ ಹೇಳಿದ್ರು, ಆಗ ನರಸಿಂಹನ್ ಮದುವೆ ಆಗುತ್ತಲ್ಲ ಅಂತ ಸಂತೋಷ ಪಟ್ಟೆ. ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಪಾಪ ನೀನ್ ತಾನೇ ಏನ್ ಮಾಡಕ್ಕಾಗತ್ತೆ? ಅವನ ಹಣೆ ಬರದಲ್ಲಿ ಏನ್ ಬರ್ತಿದ್ಯೋ. ನರಸಿಂಹನ್ ಊಟ ತಗೊಂಡು ಹೋಗ್ತಿದ್ಯಾ? ಓಮ್ಮ, ಹೊಡೆದಿದ್ದಾನೇನೆ? ಇಲ್ಲಮ್ಮ. ಮತ್ತೆ ಇಲ್ಲೇ ಬಂದು ಎಲ್ಲರ ಜೊತೆ ಊಟ ಮಾಡ್ಬೋದಲ್ವಾ? ನಾನಿವತ್ತು ನಾನೇ ಕೈ ತುತ್ಕೊಡೋಣ ಅಂತ. ನಿನ್ಗೆ ಅವನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸ್ವಲ್ಪ ಚೆನ್ನಾಗಿ ತಿನ್ನಕ್ಕೆ ಹೇಳು. ಇತ್ತೀಚೆಗೆ 2 ತುತ್ತಿಗಿಂತ ಜಾಸ್ತಿನೇ ತಿಂತಾ ಇಲ್ಲ ಅವನು. ನೀನು ಸ್ವಲ್ಪ ಹಿಂಸೆ ಮಾಡಿ ತಿನ್ಸು. ಹಾಂ, ಸರಿ ಅಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.